ಇವತ್ತು ಶಿವಮೊಗ್ಗದಲ್ಲಿ ಮಾತ್ರ ಮಸ್ತ್ ಆಗಿರೋ ಮೀನೂಟ ಹೊಡೆದ್ವಿ. ಇದು ಎಲ್ಲಿ ಅಂತ ಗೊತ್ತಾಗಬೇಕಂದ್ರೆ ಫುಲ್ ವ್ಲಾಗ್ ನೋಡಿ, ಕಂಪ್ಲೀಟ್ ಆಗಿ ಹೇಳ್ತೀನಿ. ನಾನ್ ಮಾತ್ರ ಇಲ್ಲಿ ಆ ಗೂಗ್ಲಿ ಮೂವಿಲಿ ಆ ಹುಡುಗಿ ಕೂತ್ಕೊಂಡಿರುತ್ತಲ್ಲ ಹಂಗೆ ಕೂತ್ಕೊಂಡಿನಿ ಅಬ್ಬೆಪರಿಯಾಗಿ ನಮ್ಮ ಹುಡುಗನ್ ಕಾಯ್ತಾ. 142ನೇ ಬ್ಲಾಗಿಗೆ ಎಲ್ರಿಗೂ ನಮಸ್ಕಾರ. ಬೆಳಿಗ್ಗೆ ಸಂಘ ದುಡ್ಡು ಕಟ್ಬರಕ್ ಹೋಗಿದೆ. ಮೋಕ್ಲೇರಿ ಚಳಿ ಮಾತ್ರ 9 ಗಂಟೆ ಕಮ್ಮಿ ಅಂತೂ ಹೇಳಕ್ಕಾಗಲ್ಲ. ಅಲ್ಲಿಂದ ಸೀದಾ ತೋಟದ ಕಡೆ ಹೋದೆ, ಯಾಕಂದ್ರೆ ಪೈಪ್ ಕೀಪ್ ಹೊಡೆದೋಗ್ಯವ ಅಂತ ನೋಡೋಣ ಅಂತ ಹೋದ್ರೆ ಆದ್ರೆ ಪೈಪೇ ಕಳ್ಸೋಗಿತ್ತು. ಅಲ್ಲಿಂದ ಸೀದಾ ಮನೆಗೆ ಬಂದು ಸೀದಾ ಶಿವಮೊಗ್ಗ ಕಡೆ ಹೊರಟೆ. ಶಿವಮೊಗ್ಗ ಏನಕ್ಕಪ್ಪ ಹೋಗ್ತಾ ಇರೋದಂದ್ರೆ ನನ್ನ ಫ್ರೆಂಡ್ ಬರ್ತೀನಿ ಅಂದ, ಅದಕ್ಕೆ ಅವ್ನು ಕರ್ಕ ಬರಕ್ ಹೋಗ್ತಾ ಇದ್ದೀನಿ. ಅವ್ನು ಆರಾಮಾಗಿ ಬಸ್ಸಲ್ಲೇ ಬರ್ಬೋದು. ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂದ್ರೆ ನನ್ನ ಬೈಕಿನ ಪಾರ್ಟ್ಸ್ಗಳು ಅವನ ಹತ್ರ ಇದಾವೆ. ನೀನು ಬಂದಿಲ್ಲ ಅಂದ್ರೆ ಇಲ್ಲೇ ಇಡ್ತೀನಿ, ಬಂದು ನೀನೇ ತಗೊಂಡು ಹೋಗು ಅಂತಾನಲ್ಲ ಅಲ್ಕ ನನ್ನ ಮಗ. ಅಂತೂ ಶಿವಮೊಗ್ಗ ಬಂದು ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಹತ್ರ ಬಂದೆ, ಆದ್ರೆ ಇನ್ನೂ ಬಂದಿಲ್ಲ ಟ್ರೈನು. ಈ ಬಸ್ಸಿಗೆ ಟ್ರೈನಿಗೆ ಯಾರಿಗಾರಿಗೋಸ್ಕರ ಕಾಯೋದಂದ್ರೆ ತುಂಬಾ ಕಷ್ಟ ಆಗೋರು ಸಾಯಕ್ಕೆ. ಹೊರಗಡೆ ಸ್ವಲ್ಪ ಹೊತ್ತು ಕಾದೆ, ಅಣ್ಣ ಯಾಕೋ ಬರೋ ತರ ಕಾಣಲಿಲ್ಲ, ಅದಕ್ಕೆ ಶಿಸ್ತ ಒಳಗಡೆ ಹೋದೆ. ಒಳಗಡೆ ಸ್ವಲ್ಪ ಹೊತ್ತು ಕಾದೆ, ಒಂದು 10-15 ನಿಮಿಷ ಬಿಟ್ಟು ಟ್ರೈನ್ ಬಂತು. ಫಸ್ಟ್ ಹೋಗಿ ನೋಡ್ತೀನಿ, ನಾನು ಪಾರ್ಸಲ್ ನೋಡ್ತೀನಿ. ಪಾರ್ಸಲ್ ಏನು ಒಂದು 5 kg ಇರ್ಬೋದು ಗುರು, ಅವ್ನ ಬ್ಯಾಗೆ ಒಂದು 40 kg ಇದೆ. ಆಮೇಲೆ ಏನಪ್ಪಾ ಅಂದ್ರೆ ಅಲ್ಲಿಂದ ಸೀದಾ ಅವ್ನ ಬ್ಯಾಗ್ ನಾನು ಹಾಕೊಂಡು ಅಲ್ಲಿಂದ ಸೀದಾ ಊಟದ ಕಡೆ ಬಂದ್ವಿ. ಇಲ್ಲಿ ಯಾವ್ದೋ ಫಿಶ್ ಲ್ಯಾಂಡ್ ಅಂತ ಇತ್ತು ಗುರು, ಉಡುಪಿ ಸ್ಟೈಲ್ ಅಂತೆ. ಊಟ ಮಾತ್ರ ಮಸ್ತಾಗಿತ್ತು, ಚೆನ್ನಾಗೇ ತಿಂದ್ವಿ ಇಬ್ರು ಸೇರಿ. ಈ ಹೋಟ್ಲಲ್ಲಿ ಯಾವ ರೋಡು ಅಂತ ಮಾತ್ರ ಕೇಳ್ಬೇಡ್ರಿ ಶಿವಮೊಗ್ಗದಲ್ಲಿ, ನನಗೆ ಮಾತ್ರ ದೇವರಣೆಗೂ ಗೊತ್ತಿಲ್ಲ. ನೀವೇ ಆ ಹೋಟ್ಲು ಬೋರ್ಡ್ ನೋಡ್ಕೊಂಡು ನೀವೇ ಬರ್ಬೇಕು, ಇಷ್ಟೇ ಹೇಳೋದು. ಚೆನ್ನಾಗಿ ತಿಂದ್ಬಿಟ್ಟು ರೋಡೇ ಮರ್ತ್ಬಿಟ್ವಿ, ಯಾವ್ದಾದ್ರು ರೋಡಿಗೆ ಹೋಗ್ಬಿಟ್ಟಿದ್ವಿ. ಆಮೇಲೆ ಹೆಂಗೋ ಮಾಡಿ ಮ್ಯಾಪ್ ಹಾಕೊಂಡು ಮೇನ್ ರೋಡಿಗೆ ಬಂದು ಅಲ್ಲಿಂದ ಸೀದಾ ನಮ್ಮೂರ್ ಕಡೆ ಹೊರಟಿವಿ. ಬೈಕಿಗೆ ತಂದಿರೋ ಸ್ಪೇರ್ ಪಾರ್ಟ್ಸ್ ಎಲ್ಲ ಇವತ್ತೇ ಹಾಕ್ಸ್ಬಿಡೋಣ ಅನ್ಕೊಂಡೆ, ಆದ್ರೆ ಅಂಗಡಿ ಬಾಗ್ಲಾಗಿದ್ದು ನಾಳೆ ಹಾಕ್ಸೋಣ ಅಂತ ವಿನಯನ್ ಅಲ್ಲಿ ಬಿಟ್ಟು ಇಲ್ಲಿಂದ ಸೀದಾ ನಾನು ಊರ್ ಕಡೆ ಬಂದೆ. ನಮ್ಮೂರಲ್ಲಿ ನೆಟ್ವರ್ಕ್ ಚೆನ್ನಾಗಿ ಸಿಗೋದಂದ್ರೆ ಇಲ್ಲೇ, ಅದಕ್ಕೆ ಇಲ್ಲಿ ಬಂದು ಎಡಿಟ್ ಮುಗಿಸಿ ಇವತ್ತಿನ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.